ಅವರು ಹುಡುಗರು ಯಾರು ಅಂತ ಹೇಳಿ ಗೊತ್ತಿಲ್ಲ, ಒಟ್ಟು ಮುಸ್ಲಿಮ್ಸ್ ಹುಡುಗರು. ನನ್ನನ್ನು ಎಳ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಹೊರಗಡೆ. ಅಂದರೆ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಬಿಟ್ಟಿರಲಿಲ್ಲ. ಅವರು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಹಿಂದ್ಗಡೆ. ಆದರೆ ನನ್ನ ಕೈಯೆಲ್ಲ ಹಿಡಿದು ಎಳ್ಬಿಟ್ರು. ಆಮೇಲೆ ನಮ್ಮ ದೊಡ್ಡಮ್ಮ ನಾನು ಕರ್ಕೊಂಡೋಗಿ ಕೋಣೆಲಿ ಕೂಡಾಕಿದ್ರು. ನೀನು ಹೋಗಬೇಡ, ನಿನ್ನನ್ನು ಸಾಯಿಸ್ತಾರೆ ಅಂತೇಳಿ ಒಳಗಡೆ ಕೋಣೆಲಿ ಕೂಡಾಕಿದ್ರು. ಹಾಂ, ಅವರ ಇನೋವಾ ಅಂತೇಳಿ ಒಂದಿದೆ, ಇನೋವಾ ಕ್ರಿಸ್ತಾ, ಅದ್ರಲ್ಲಿ ಬಂದಿದ್ದರು ಒಂದು 5 ಜನ. ಆಮೇಲೆ ನಮ್ಮ ಅಜ್ಜನೂ ಅಷ್ಟೇ ಕರ್ಕೊಂಡು ಬಂದಿದ್ದರು. ಹಾಂ, ಅಮ್ಮನಪ್ಪ. ಏನಿಲ್ಲ, ನಮ್ಮ ದೊಡ್ಡಮ್ಮಂಗೆ ನ್ಯಾಯ ಸಿಗಬೇಕು. ಅಂದರೆ ಯಾಕಂದರೆ ನನಗೂ ನ್ಯಾಯ ಕೊಡ್ಸೋದಕ್ಕೆ ಹೋಗಿ ಅವ್ರ ಗಂಡನ ಕಳ್ಕೊಂಡಿದ್ದಾರೆ. ನಮ್ಮ ಅಪ್ಪನೂ, ನಾವು ಬಡವರು ತುಂಬ, ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಬೇಕು. ಅಂದರೆ ನಮ್ಮ ಊರವ್ರಿಗೆ ನ್ಯಾಯ ಸಿಗಬೇಕಷ್ಟೇ, ನಮ್ಮ ದೊಡ್ಡಮ್ಮಂಗೆ ನ್ಯಾಯ ಸಿಗಬೇಕಷ್ಟೆ. ಇನ್ನೇನು ನಾನು ಕೇಳಲ್ಲ. ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು ಖಂಡಿತ. ನಮ್ಮ ಅಮ್ಮಂಗೆ ಮತ್ತು ಕಮಲಾಕರ್ ಭಟ್ ಅವರಿಗೆ. ನಮ್ಮ ಅಜ್ಜಂಗೆ ಬಿಟ್ಟರು ಪರವಾಗಿಲ್ಲ, ಯಾಕಂದರೆ ಅವ್ರು ಅಂಗವಿಕಲ ಇದ್ದಾರೆ. ಇನ್ನು ಅವ್ರಿಗೆ ಒಂದು ಕಾಲು ಕೂಡ ಇಲ್ಲ. ಹಾಗಾಗಿ ಅವ್ರಿಗೆ ಹರ್ನಿಯಾ ಆಪ್ರೇಷನ್ನು ಇನ್ನೂ ಆಗಿಲ್ಲ. ಅವ್ರನ್ನ ಬಿಟ್ಕೊಟ್ರೆ ಸಾಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಅಮ್ಮ ಅನ್ಸ್ಕೊಂಡವರಿಗೆ ಮತ್ತು ಅವ್ರು 5 ಜನ ಬಂದವರಿಗೆ, ಮತ್ತು ಒಂದು ಹುಡುಗ ಇದ್ದಾನೆ ಆಕಾಶ್ ಅಂತ ಹೇಳಿ, ಅವನಿಗೂ ಕೂಡ ಶಿಕ್ಷೆ ಆಗಲೇಬೇಕು. ನಮ್ಮ ದೊಡ್ಡಮ್ಮಂಗೆ ಮತ್ತು ಅವರಿಗೆಲ್ಲ ನ್ಯಾಯ ಸಿಗಲೇಬೇಕು. ಪರಿಹಾರವಾಗಿ ಏನಾದ್ರು ಸರ್ಕಾರ ಅವ್ರಿಗೆ ಏನಾದ್ರು ಕೊಡಲೇಬೇಕು. ಹಾಂ, ಹೌದು, ಅವರಿಂದನೇ ಇಷ್ಟೆಲ್ಲ ಆಗಿರೋದು. ನಾವು ಇಲ್ಲಿಗೆ ಬರೋದಕ್ಕೆ ಕಾರಣವೇ ಅವರು. ಅವ್ರಿಗೆ ಮದುವೆ ಆಗಿದೆ, ಬಟ್ ಹೆಂಡತಿ ತೀರ್ಕೊಂಡಿದ್ದಾರೆ. ಒಬ್ಬಳು ಮಗಳು ಕೂಡ ಇದ್ದಾಳೆ, ಅವಳು ಬೆಂಗಳೂರಲ್ಲಿದ್ದಾಳೆ ಇವಾಗ.